स्वागत है आपका आई टुडे न्यूज में। मैं आपके साथ मोहम्मद नासिर। कल शहर इंडी की डीवाईएसपी ऑफिस के सामने रिपब्लिकन पार्टी और जेडीएस पार्टी के कार्यकर्ताओं ने मिलकर डीवाईएसपी साहब को जेडीएस, रिपब्लिकन पार्टी और दलित अल्पसंख्यकों पर गैर जरूरी तौर पर मुकदमा दर्ज करने पर मनवी दी गई है। इनका कहना है कि इंडी तालुके में रिपब्लिकन पार्टी के कार्यकर्ता और जेडीएस के कार्यकर्ता पर जानबूझकर मुकदमा दर्ज किया गया है और इन्हें छोड़ दिया जाए और बगैर किसी वजह के वो उन लोगों के खिलाफ मुकदमा दर्ज करके इन्हें खौफजुदा कर रहे हैं। लिहाजा हम यहाँ तमाम तंजीमों से भी दरख्वास्त करते हैं कि अगर बगैर किसी गलती के काम के मुकदमा और वारंट दर्ज किया जाता है तो वो डीवाईएसपी ऑफिस के सामने धरना मुनक्कद करें। इस मौके पर बीडी पाटिल, नागेश टलकेरी, शिव बगली, इस्माइल अरब, अनिल गौड़ा बिरादार, अयूब नाटिकर, नियाज अगरखेड़, मुत्तफा पोते और दीगर लोग वगैरह मौजूद रहे। ಇಂಡಿ ಇವರಿಗೆ ಇವತ್ತಿನ ದಿವಸ ನಾವು ಇಂಡಿ ಎಲ್ಲ ಇವತ್ತು ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ರಿಪಬ್ಲಿಕ್ ಪಾರ್ಟಿ ಆಗಿರ್ಬೋದು, ಇವತ್ತು ಜೆಡಿಎಸ್ ಪಕ್ಷ ಆಗಿರ್ಬೋದು, ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, ಇವತ್ತು ನಮ್ಮ ಪೌರಸಭೆ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ನಮ್ಮ ಅರಬ್ ಅವರು, ನಮ್ಮ ಅನಿಲ್ ಗೌಡರು ಹಾಗೂ ದೇವೇಂದ್ರ ಕುಂಬಾರ್ ಅವರು ಹಾಗೂ ನಮ್ಮ ರಿಪಬ್ಲಿಕ್ ಪಾರ್ಟಿ ಅಧ್ಯಕ್ಷರು ನಾಗೇಶ್ ಟಲ್ಕೇರಿ ಅವರು, ನಮ್ಮ ಬಾಬು ಅವರು, ನಮ್ಮ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಐದು ನಾಟಿಕರ್ ಅವರು, ಪುರಸಭೆ ಸದಸ್ಯ ಸಿದ್ದು ಡಂಗ ಅವರು, ಬಾಬು ಅವರು, ಅನೇಕರು ಇವತ್ತೆಲ್ಲ ನಾಯಕತ್ವದಲ್ಲಿ ಇವತ್ತು ಮಾನ್ಯ ಕಾನೂನು ವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳಿರ್ತಕ್ಕಂಥ ಸಾಹೇಬರಿಗೆ ಮನವಿಯನ್ನು ಮಾಡಕ್ಕೆ ಬಂದೆವು. ಸರ್, ದಯವಿಟ್ಟು ಇವತ್ತು ಏನಾಗತ್ತದ ಅಮಾಯಕರು ಇವತ್ತು ಯಾರ್ದೋ ಕೆಲವೊಂದು ಪಿತ್ತೂರಿ ಅಥವಾ ಏನೋ ಇವತ್ತು ನಾವು ಊರಾಗಿರೋದಿಲ್ಲ, ಆ ಊರ ಮ್ಯಾಗ ಕೇಸ್ ಹಾಕಿ ಎಫ್ಐಆರ್ ಹಾಕಿ ನಾವು ಹಾಕಿದ್ರೆ ತಪ್ಪಿಸ್ತರಿಗೆ ಕಾಡೋದಲ್ಲ. ನಾವು ನಿಮಗೆಲ್ಲ ನಾವು ಭದ್ರತೆ, ನಿಮಗೆ ಶಕ್ತಿ ಕೊಡ್ತೇವೆ. ಆದರೆ ಏನೂ ಇಲ್ಲಾರ್ದು ಇವತ್ತು ಆ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಅಮಾಯಕರ ಮೇಲೆ ಇವತ್ತು ಕೇಸ್ ದಾಖಲೆ ಮಾಡಿ ಅವ್ರಿಗೆ ಭಯಭೀತರಾಗಿ ಇವತ್ತು ಅವ್ರಿಗೆ ಊರಿಗೆ ಬರಲಾರದಂಥ ಪರಿಸ್ಥಿತಿ ಇವತ್ತು ನಮ್ಮ ಇಂಡಿ ತಾಲೂಕದಾಗ ನಿರ್ಮಾಣ ಆಗಿದೆ. ದಯವಿಟ್ಟು ನಾವು ನಿಮಗೆ ಮನವಿ ಮಾಡ್ತೇವೆ. ದಯವಿಟ್ಟು ನಾವೇನೋ ತಪ್ಪಿಸ್ತರಿಗೆ ನೀವು ಬಿಡ್ರಿ ಅಂತ ಅನ್ನಲ್ಲ. ನಾವು ಏನು ನೋಡಿ ಸರ, ಈ ಇಂಥವ್ರು ಇದು ಮಾಡಿತ್ತು ಅದು ಇಲ್ಲ, ಈಗ ಬಿಟ್ಟು ಅಮಾಯಕರು ಇವತ್ತಿಲ್ಲ, ಅವನಿಗೆ ಕೇಸ್ ಹಾಕ್ಬೇಕಾದ್ರೆ ಲೊಕೇಶನ್ ಹಾಕಿ ಇವತ್ತು ನಂದೇ ಒಂದು ಉದಾಹರಣೆ, ನಾವು ಈಗ ಇದ್ದಿದ್ದು ಬೆಂಗಳೂರಿಗೆ ಹೋಗಿದ್ದೆ, ಹಂಗಾಗಿ ಇವತ್ತು ತಿಂಗಳು ಕೇಸ್ ಹಾಕಿ ಮತ್ತು ನಾವೆಲ್ಲ ಬಂದು ಮನೆ ಮಾಡೋಣ, ಅದು ಎಲ್ಲ ಕಾರ್ಯಕರ್ತ ಸ್ಟ್ರೈಕ್ ಮಾಡೋಣ, ಅದು ಇದ್ರೆ ಒಂದು ಇವತ್ತು ಲೊಕೇಶನ್ ಹಾಕಿದ್ರು ಕೈ ಎಸ್ ಪಿ ಬಲ್ಲಿ ಹೋಗಿದ್ರು. ಹಿಂಗೆ ಸರ ನಿಮ್ಮ ಕಾನೂನು ತಪ್ಪು ಏನೋ ನಡೀತಿರ್ತಾವೆ. ದಯವಿಟ್ಟು ನಾನು ಕಳ್ಕಳಿ ಇವತ್ತು ನಾನು ಬಡವ್ರ ಕಾಲ 25 ವರ್ಷ ಹೋರಾಟ ಮಾಡ್ಕೊಂಡು ಬಂದೀನಿ. ಇವತ್ತು ಒಬ್ಬ ಅವ್ರಿಗೆ ಏನಾದರೂ ನಾನು ನೋವಾದಂಗೆ ಇವತ್ತು ನಾನು ಉಸಿರು ಇವತ್ತು ಪ್ರತಿಯೊಬ್ಬ ಬಡವರು ಹಿಂದುಳಿದವರು ಶೋಷಿತ ಪರವಾಗಿ ಮೀಸಲಿಟ್ಟಿದ್ದೀನಿ. ಇವತ್ತು ಅನ್ಯಾಯ ಆಯ್ತದ ಅದಕ್ಕೆ ಸಹಿಸೋಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡಿ ಹೋರಾಟ ಮಾಡೋಕ್ಕೆ ಆಗ್ತದೆ. ಅದಕ್ಕೆ ಅವಕಾಶ ಕೊಡಲಾರ್ದೆ ಮುಂದೆ ಆಗ್ತಕ್ಕಂಥ ಹಿಂದೇನೋ ಆಗ್ಯಾವ ಗೊತ್ತಿಲ್ಲ, ಮುಂದೆ ಆಗಲಾರ್ದು ಇರ್ತಿತ್ತು. ಅವೆಲ್ಲ ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ತಿಳ್ಕೊಂಡು ನಾವು ಮನವಿ ಮಾಡ್ತೇವೆ. ಈಗಾಗಲೇ ನಾವು DSP ಸಾಹೇಬರು ಕೂಡ ಮಾತಾಡಿದೆವು, ನಮ್ಮ ನಾಗೇಶನವರು ಮಾತಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಈ ರೀತಿ ನಮಗೆ ನ್ಯಾಯ ಕೊಡಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಮನವಿಯನ್ನು ಮಾಡಕ್ಕೆ ಬಂದಿದೆ. ಈಗ ನಮ್ಮ ಮುಗಿಬೋದು. ಈ ಒಂದು ಸಂಘಟನೆಯ ಎಲ್ಲ ಮತ್ತು ರಿಪಬ್ಲಿಕ್ ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು ಮತ್ತು BJP ಆಗಿರ್ಬೋದು, ಎಲ್ಲ ಗೌರವಾನ್ವಿತ ಸದಸ್ಯರಾಗಿರ್ಬೋದು, ಎಲ್ಲರೂ ಒಗ್ಗೂಡಿ ಕಾನೂನು ಅಡಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಏನತ್ತರ ಅಳುದು ತೂಗಿ ಆ ಕಾರ್ಯಕರ್ತ ಏನಾದರೂ ಒಂದು ಕಾರ್ಯರೂಪಕ್ಕೆ ಸರ್ಕಾರಿ ಕೆಲಸದಲ್ಲಿ ಮತ್ತು ವಿರೋಧವಾಗಿ ಯಾವುದಾದ್ರೂ ಕಾನೂನು ವಿರುದ್ಧ ಅಡೆತಡೆಯನ್ನು ಉಂಟು ಮಾಡಿದ್ರೆ ಅದನ್ನು ನೀವು ಪರೋಕ್ಷವಾಗಿ ನೀವು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳ್ರಿ. ಅದಕ್ಕೆ ಅವು ಇಲ್ಲದೇ ಅವರು ಆ ಜಾಗ ಆ ಸ್ಥಳದಾಗ ಇರಲಾರದೆ ನೀವು ಅದನ್ನು ಯಾರ್ದೋ ಮಾತು ಕೇಳಿ ಅಥವಾ ನಿಮಗೆ ತಿಳಿಲಾರ್ದೇನೆ ಅಥವಾ ಬೇರೆ ಬೇರೆ ಬೇರೆಯವ್ರ ಮಾರ್ಗದರ್ಶನದ ಹೋಗಿ ನೀವು ಯಾವುದೇ ರೀತಿಯಲ್ಲೂ ಅವ್ರಿಗೆ ಕೇಸ್ ಹಾಕಬಾರ್ದು. ಯಾಕಪ್ಪ ಅಂತಂದ್ರೆ ನಿಮ್ಗೆ ಇವು ಮಾಡ್ಲಿಕ್ಕಂದ್ರೆ ಸ್ವಲ್ಪ ಅಲ್ಲಿ ಯಾರೇ ಒಬ್ರು ಏನಂತಾರಲ್ಲ ಅದಾರ ಅಂತ ಹೇಳಕ್ಕೆ ಗಮನಕ್ಕೆ ಬಂದಾಕ ನೀವು ಮಾಡಿರ್ತೀರಿ. ಅದಕ್ಕೆ ಅದು ಏನಂತಾರ ಆ ತಪ್ಪಾಗಿ ಅರ್ಥೈಸಿ ನೀವೇನು ಮಾಡಿರ್ತಿರ್ತಕ್ಕಂಥ ಒಂದು ಅದನ್ನು ಇನ್ನೊಮ್ಮೆ ಈ ರೀತಿಯಲ್ಲಿ ಆಗದೆ ಇನ್ನೊಮ್ಮೆ ಸ್ವಲ್ಪ ಸರಿಪಡಿಸ್ಕೊಂಡು ಹೋಗಿ ಅದ್ರ ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಅಡೆತಡೆ ಮಾಡೋರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳ್ರಿ. ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನ ಆರೋಪಿ ಮಾಡೋದು ಏನದ ಒಂದು ದುರುದ್ದೇಶ ಆಗ್ತದೆ, ಅದನ್ನು ಕೈ ಬಿಡಬೇಕು. ಅದಕ್ಕೆ ಕಾನೂನಕ್ಕೆ ನಾವು ಕೂಡ ಯಾವುದೇ ರೀತಿಯಲ್ಲಿ ಏನಂತ ಉಲ್ಲಂಘನೆ ಮಾಡುವಂಥ ಕೆಲಸ ಮಾಡಲ್ಲ. ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ಆದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದಕ್ಕೆ ಕಾನೂನು ನಾವು ನೀವು ಕೂಡಿಸಿ ಕಾಪಾಡಬೇಕಾಗಿದೆ. ತಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರನ ಅದು ಸರಿಯಾಗಿ ಸದುಪಯೋಗ ಪಡ್ಕೊಂಡು ಮತ್ತು ತಮ್ಮದಿಂದೇ ಒಂದು ಏನಂತ ಸುರಕ್ಷಿತ ಇರ್ತಕ್ಕಂಥ ಒಂದು ನಗರದ ತಾಲೂಕದ ಅದಕ್ಕೆ ತಮ್ಮದಿಂದನೂ ಕೂಡ ಈ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಲಿ ಅಂತ ಹೇಳಿಸಿದ್ರೆ ಇನ್ನೊಮ್ಮೆ ಈ ರೀತಿಯಲ್ಲಿ ಅಡೆತಡೆ ಆಗಲಾರನ್ನು ನೋಡ್ಕೊಂಡು ಹೇಳಿಸಿದ್ರೆ ಒಂದೆರಡು ಮಾತು.
ಇವತ್ತ ರಿಪಬ್ಲಿಕನ್ ಪಾರ್ಟಿ ಆಗಲಿ, JDS ಆಗಲಿ, BJP ಆಗಲಿ ಮತ್ತು DSS ಅವರಾಗಲಿ ಇವತ್ತ ಯಾವುದೇ ಸಮಾಜದ ಮೇಲಾಗಲಿ ಇವತ್ತು ಸದ್ದಾಮಣ್ಣ ಅರಬ್ ಅವರು ಅಲ್ಲಿ ಇದ್ದೀರಪ್ಪ ಅಂದ್ರೆ ನಾವು ಸ್ವತಃ ಅವ್ರಿಗೆ ತಂದು ಆಧಾರ ಮಾಡ್ಲಿಕ್ಕೆ ನಮ್ಮಲ್ಲಿ ಎರಡು ತಾಕತ್ತು. ಅವ್ರು ಇವತ್ತಿಗೆ 4 ವರ್ಷದ ಸಾಹೇಬ್ರು ಎಲ್ಲರೂ ಡಿಪಾರ್ಟ್ಮೆಂಟ್ಗಳು ನೋಡ್ತೀರಿ, ಅವ್ರ ಮೇಲೆ ಒಂದು ಕೇಸ್ ಇಲ್ಲ. ಅವ್ರಿಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಹಚ್ಚಿದ್ರು. ಅವರು ಯಾಕಪ್ಪ ಅಂದ್ರೆ ಇಲ್ಲಾರ್ದೆ ಸದ್ದಾಮ್ ಅರಬ್ ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ಯಾರು ಹಚ್ಚಿದ್ರು, ಕೇಸ್ ಯಾರು ಮಾಡಿದ್ರು, ಅದು ನಮ್ಗೆ ಫಸ್ಟ್ ಕೊಡಿಸ್ಬೇಕು. ಎರಡನೇದು, ಇಲ್ಲಾರ್ದೆ ಅವ್ರ ಮೇಲೆ FIR ಮಾಡಿರಪ್ಪ ಅಂದ್ರೆ ಅವ್ರು ಯಾರು ಸಾಹೇಬ್ರು ಮಾಡಿದ್ರೆ ಅವ್ರು ಇಲ್ಲಿ ಸಸ್ಪೆಂಡ್ ಆಗುತ್ತೆ. ಮತ್ತು ಅವ್ರು ಜರ್ ಇದ್ದಿರಪ್ಪ ಅಂದ್ರೆ ಅವ್ರು ತಂದು ಕಿಸಿದ್ರೆ ನಾವು ತಂದು ಕಿಸ ಪೊಲೀಸ್ ನಾವೇ ಹಾಜರು ಮಾಡ್ತೀವಿ. ಈಗ ಯಾವ ರಾಜಕೀಯ ಒತ್ತಡೋದು ಏನು ಯಾರೇ ಹೇಳ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ದಿರಪ್ಪ ಅಂದ್ರೆ ಅವ್ರ ಮೇಲೆ ಎಷ್ಟೋ ಕೇಸ್ ಆಗಿ ಅವಾಗ ಇದ್ರಪ್ಪ ಹೋಗ್ತಾರ ತರ್ತಾರ. ಈಗ ಇಲ್ಲಾರ್ದಿ ಕೇಸ್ ಮಾಡಿ FIR ಮಾಡ್ತಾರ. ಈಗ ಹಳ್ಳಿ ಒಳಗೆ ಅಲ್ಲಿ ಎಲ್ಲರಲ್ಲಿ ನಾವು ಒಂದು ಏನ್ರಿ ಜಗಳ ಆಯಿತು, ಹೊಡೆಪೇಟೆ ಆಯಿತು, ಮರ್ಡರ್ ಆಯಿತು, ಏನೋ ಒಂದು ಅಟ್ರಾಸಿಟಿ ಕೇಸ್ ಆಯ್ತಪ್ಪ ಅಂದ್ರೆ ನಾವು 15 ದಿವಸ ಗಟ್ಟಲೆ ತಿಳಿದ್ರು ಅಲ್ಲಿ FIR ಆಗ್ಲಿಕ್ಕೆ ಇರಲಿಲ್ಲ. ಇದು ಒಂದೇ ರಾತ್ರಿಗೆ FIR ಹೆಂಗಾಯ್ತು ಅನ್ನೋದು ನಮ್ಗೆ ಸ್ವಲ್ಪ ಯಾಕೋ ಇದು ಅನಿಸ್ಬೇಕು. ರಾಜಕೀಯ ಒತ್ತಡೋದು ಏನಿಲ್ಲಿ ಯಾರು ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಗೌರವ ಇರುತ್ತೆ ಸರ್. ಹಿಂಗೆ ಆಲಾರ್ದಂಗೆ ಮಾಡ್ಕೊಂಡು ಹೋಗ್ರಿ. ಯಾಕಪ್ಪ ಅಂದ್ರೆ ಇದು ನಾವು 8 ದಿವಸ ಟೈಮ್ ಕೊಡ್ತೇವೆ. ಅದು ಏನದು ಎಲ್ಲ ಹಿಂದ್ಪಡಿಸ್ರಿ. ಇಲ್ಲಿಗಪ್ಪ ಅಂದ್ರೆ ನಾವು DSP ಆಫೀಸ್ ಮುಂದೆ ಕೂತು ಉಗ್ರವಾಗಿ ಹೋರಾಟ ಭೀ ಮಾಡ್ಲಿಕ್ಕೆ ತಯಾರಾಗ್ತೇವೆ. ಮತ್ತು ನಮ್ಮ ನ್ಯಾಯ ಸಿಗ್ಲಿಕ್ಕಪ್ಪ ಅಂದ್ರೆ ನಾ ಆತ್ಮಹತ್ಯೆನೂ ಮಾಡ್ಕೊಳಕ್ಕೆ ತಯಾರಿರ್ತೀನಿ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಮೊನ್ನೆ CPI ಸಾಹೇಬರು ಇಲ್ಲಿವರೆಗೆ ಉದ್ದೇಶಪೂರ್ವಕವಾಗಿ ನಮ್ಮ ಕಾರ್ಯಕರ್ತರ ಮೇಲೆ, ಹಿಂದುಳಿದವರ ಮೇಲೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಶೋಷಿತ ವರ್ಗದ ಮೇಲೆ ವಿನಾಕಾರಣ ಕೇಸ್ ದಾಖಲ ಪಡೆಯುತ್ತಿದ್ದು ಅದನ್ನು ಹಿಂಪಡಿಬೇಕಂತ ತಿಳ್ಕೊಂಡು ಮೊನ್ನೆ ನಮ್ಮ ಇಂಡಿ ತಾಲೂಕಿನ ರಿಪಬ್ಲಿಕ್ ಪಾರ್ಟಿ ಆಗಿರ್ಬೋದು, ಅನೇಕ ಇವತ್ತು JDS ಆಗಿರ್ಬೋದು, BJP ಆಗಿರ್ಬೋದು, ದಲಿತ ಸಂಘರ್ಷ ಆಗಿರ್ಬೋದು, ಅನೇಕ ಶೋಷಿತ ವರ್ಗದ ಮೇಲೆ, ಅಮಾಯಕರ ಮೇಲೆ ಇವತ್ತು ಕೇಸ್ ದಾಖಲಿದ್ದು ಅದನ್ನು ದಯವಿಟ್ಟು ಅದು ಸತ್ಯ ಇತ್ತಂದ್ರೆ ಅದು ಸತ್ಯ ಹಾಕ್ಲಿಕ್ಕೆ ಅನಾಕಾರಣ ಹಾಕಬಾರ್ದು. ದಯವಿಟ್ಟು ಪರಿಶೀಲನೆ ಮಾಡಿ ಅದನ್ನು ಕ್ರಮ ಕೈಗೊಳ್ಳಬೇಕು ತಿಳ್ಕೊಂಡು ನಾವು ವಿನಂತಿಸ್ತೇವೆ. ಈಗಾಗಲೇ ಈಗ ಊರಾಗಿರೋದಿಲ್ಲ, ಅವ್ರ ಮ್ಯಾಗ ಏನಾಗಿ ಹೇಳಿದ್ರೆ ಸದ್ದಾಮಣ್ಣ ಅವ್ರ ಅವ್ರು ಊರಾಗಿಲ್ಲ, ಅವ್ರ ಮ್ಯಾಗ ತಮ್ಮ ಕಡೆ ಹಲವಾರು ಫೋನ್ ಲೊಕೇಶನ್ ತೆಗಿತಾರೆ. ಅವ್ರು ಯಾವ ಊರಾಗ ಅದಾರ ದಯವಿಟ್ಟು ಅದು ಯಾರು ಇವತ್ತು ಯಾರೋ ಉದ್ದೇಶಪೂರ್ವಕವಾಗಿ ರಾಜಕೀಯ ಒತ್ತಡದ ವಿದ್ಯಾರ್ಥಿ ದಯವಿಟ್ಟು ಇವತ್ತು ರಾಜಕೀಯ ಒತ್ತಡ ಮಾಡಿದ್ರೆ ಅಂತ ನಮಗೆ ನಾವು ಈ ರೀತಿ ಪ್ರಜಾಪ್ರಭುತ್ವದೊಳಗೆ ಇದಾಗ್ತದೆ. ದಯವಿಟ್ಟು ಆ ರೀತಿ ಆಗ್ಲಾರ್ದಂಗೆ ನಮ್ಮ ನ್ಯಾಯ ಕೊಡಬೇಕು ತಿಳ್ಕೊಳ್ಬೇಕು. मैं आप सब लोगों से गुजारिश करता हूं, आप सब लोग आइए, हमारे नए नए वैरायटी के चाय को टेस्ट कीजिए. अल्हम्दुलिल्लाह आपको पसंद आएगी और शिकायत का कोई मौका नहीं मिलेगा इंशाल्लाह. शहर इंडी के टीपू सुल्तान सर्कल में थोड़ी दिन पहले स्टार नाम से चाय होटल की ओपनिंग स्टार फ्रेंचाइजी के मालिक के हाथों हुई है। इस होटल में आपको एक से बढ़कर एक चाय मिलेगी और एक से बढ़कर एक मिठाई, टोस्ट, बिस्किट्स, मस्का ब्रेड वगैरह मिलेंगे और हर चाय का अपना एक अलग अलग स्वाद इस होटल में आपको मिलेगा। अगर आपको चाय की तलब है तो स्टार टी कैफे आपके लिए तैयार है। राब्ते के लिए आप इन नंबरात पर कांटेक्ट कर सकते हैं। यूसुफ अड्डेवाले 7676191193, जमीर चौधरी 9945088402 पर।